ಉಪವಾಸ ಅಂದರೆ ಏನು? ಉಪ ಅಂತಂದರೆ ಲಘುವಾಗಿರೋ ಆಹಾರವನ್ನು ಸೇವಿಸಿ, ವಾಸ ಅಂದರೆ ಭಗವಂತನನ್ನು ನೆನೆಸ್ಕೊಂಡು ಇರೋದಕ್ಕೆ ಉಪವಾಸ ಅಂತೀವಿ. ಇದನ್ನು ಅನಾದಿ ಕಾಲದಿಂದಲೂ ನಮ್ಮ ಸಮಾಜದಲ್ಲಿ ಮಾಡಿಕೊಂಡು ಬಂದಿದ್ದೀವಿ. ಯಾಕಂದರೆ ಸನಾತನ ಧರ್ಮದಲ್ಲಿ ಅತ್ಯಂತ ಆರೋಗ್ಯಕರವಾಗಿ ಬದುಕೋಕ್ಕೆ ಇವೆರಡೂ ಮುಖ್ಯ. ಅಂದರೆ ಆಹಾರ ಅಂದರೆ ನಮ್ಮ ಹೊಟ್ಟೆಗೆ ತಗೊಳ್ಳುವಂಥದ್ದು, ಆಮೇಲೆ ನೆತ್ತಿಗೆ ಬೇಕಾದಂಥದ್ದು. ಸೊ ನಮ್ಮ ಮನಸ್ಸಿನಲ್ಲಿರೋ ವಿಚಾರಗಳನ್ನು, ವಿಕೃತಿಗಳನ್ನು, ಕೆಟ್ಟ ಆಲೋಚನೆಗಳನ್ನು ತೆಗೆದುಹಾಕಿ ಅಲ್ಲಿ ಸದ್ಭಕ್ತಿ, ಸದ್ಭಾವನೆ, ಸದ್ವಿಚಾರಗಳನ್ನು ತುಂಬೋದೇ ಈ ಧ್ಯಾನ. ಹಾಗಾಗಿ ಚಿಂತೆ ಹೋಗಿ ನಿಶ್ಚಿಂತೆ ಆಗಬೇಕು ಅಂತಂದರೆ ಧ್ಯಾನ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಈ ಧ್ಯಾನದ ಬಗ್ಗೆ ಅತ್ಯಂತ ಉತ್ತಮವಾದಂಥ ಒಂದು ಪರೀಕ್ಷೆ ಆಗಿದ್ದು ಎಲ್ಲಿ ಅಂತಂದರೆ ಜಪಾನ್ನಲ್ಲಿ. ಉಪವಾಸದ ಬಗ್ಗೆ ಪರೀಕ್ಷೆನೂ ಮಾಡಿರೋದು ಜಪಾನ್ನಲ್ಲೇ, ಅವರೇ ನೋಬೆಲ್ ಪ್ರೈಸ್ ತೊಗೊಂಡ್ರು. ಈ ಧ್ಯಾನದ ಬಗ್ಗೆಯೂ ಅವರೇ ಮಾಡಿದರು. 1993ರಲ್ಲಿ ಅಲ್ಲಿ 100-120 ವರ್ಷ ಬದುಕ್ತಾ ಇದ್ದಂಥವರು ಆ ಸಮಾಜದಲ್ಲಿ ತುಂಬ ಕೆಲಸ ಮಾಡುವಂಥ ಶ್ರಮಜೀವಿಗಳು, ಶ್ರದ್ಧೆಯಿಂದ ಇರುವಂಥದಲ್ಲಿ ಯುವಕರು ಯುವತಿಯರು ದಿಢೀರಂಥ ಹೃದಯಾಘಾತದಿಂದ ಅಡ್ಮಿಟ್ ಆಗ್ತಾಯಿದ್ರು. ಅವರ ಹಾರ್ಟ್ ವೀಕಾಗಿ ದೊಡ್ಡದಾಗಿ ಊದ್ಕೊಂಡು ಟ್ರ್ಯಾಪ್ನಲ್ಲಿ, ಡೆತ್ ಟ್ರ್ಯಾಪಲ್ಲಿ ಸಿಕ್ಕಾಕೊಂಡ ಆಕ್ಟೋಪಸ್ ಥರ ಊದ್ಕೊಂಡಿದ್ದರಿಂದ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗಿ 10% 15% ಇಳಿದು ಅವರು ಪೂರ್ತಿ ನಿತ್ರಾಣ ಆಗಿದ್ದರು. ಪರೀಕ್ಷೆ ಮಾಡಿ ನೋಡಿದಾಗ ಅವ್ರಿಗೆಲ್ರಿಗೂ ಸ್ಟ್ರೆಸ್ ಜಾಸ್ತಿ ಆಗಿದೆ. ಅವರಿಗೆ ಆ ಸ್ಟ್ರೆಸ್ನಿಂದ, ಆತಂಕದಿಂದ, ಮನಸ್ಸಿನ ದುಗುಡದಿಂದ, ಕೋಪದಿಂದ ಅವರಿಗೆ ಮನಸ್ಸಿಗೆ ತೊಂದರೆ ಆಗಿ ಅಲ್ಲಿಂದ ಉತ್ಪತ್ತಿಯಾದಂಥ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್, ಅದಕ್ಕೆ ಕೆಟಕೋಲಮಿನ್ಸ್, ಕಾರ್ಟಿಸೋಲ್ ಅಂತೀವಿ, ಅದು 400 ಟೈಮ್ಸು ಹೆಚ್ಚು ಉತ್ಪತ್ತಿಯಾದಾಗ ಹೃದಯಕ್ಕೆ ಸರಬರಾಜು ಮಾಡೋ ಕಿರೀಟ ಧಮನಿ ಸಂಕುಚಿತಗೊಂಡು ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕಡಿಮೆ ಆಗುತ್ತೆ. ಅದಕ್ಕೆ ಅಲೋಪತಿಯಲ್ಲಿ ಯಾವುದೂ ಔಷಧಿ ಇಲ್ಲ, ಯಾವುದೂ ಮೆಡಿಸಿನ್ ಇಲ್ಲ, ಯಾವ ಆಪ್ರೇಷನ್ನೂ ಇಲ್ಲ. ಆಗ ಅವರು ಏನು ಮಾಡಿದರು ಜಪಾನಿಯರು ಅಂತಂದರೆ, ಔಷಧಿ ಇಲ್ಲ, ಮೆಡಿಸಿನ್ ಇಲ್ಲ ಅಂದರೆ ಏನಾದರೂ ಮಾಡಿ ತಮ್ಮ ಯುವಕರನ್ನು ಬದುಕಿಸ್ಕೊಳ್ಬೇಕಲ್ಲ. ಆವಾಗ ಮಹೇಶ್ ಯೋಗಿಗಳ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನನ್ನು ಅವ್ರಿಗೆ ಕಲಿಸ್ಕೊಟ್ಟು ಕೇವಲ 20 ನಿಮಿಷ 2 ಹೊತ್ತು ಮಾಡ್ತಾ ಹೋದರು. 72 ಗಂಟೆ ಅಂದರೆ 3 ದಿನದಲ್ಲಿ 15% ಪಂಪಿಂಗ್ ಇದ್ದಿದ್ದು ಪೂರ್ತಿ 50, 60, 70% ಪಂಪಿಂಗ್ ಕೆಪಾಸಿಟಿ ವಾಪಸ್ ಬಂತು. ಅಂದರೆ ಹೃದಯ ನಿಷ್ಕ್ರಿಯ ಆಗೋಕ್ಕೆ ಮನಸ್ಸಿನ ದುಗಡ ಮುಖ್ಯ. ಮನಸ್ಸನ್ನು ಸ್ಥಿಮಿತಗೊಂಡು ಸಮಾಧಾನ ಮಾಡಿಕೊಂಡ್ರೆ ಹೃದಯ ಚೆನ್ನಾಗಿರುತ್ತೆ. ಹೃದಯದ ಮಿಡಿತ ಚೆನ್ನಾಗಾದರೆ ಇಡೀ ಶರೀರದಲ್ಲಿರೋ 60 ಟ್ರಿಲಿಯನ್ ಜೀವಕಣಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟಿ ಚೈತನ್ಯ ಹೆಚ್ಚಾಗುತ್ತೆ ಅಂತ ಜಗತ್ತಿಗೆ ತೋರಿಸಿಕೊಟ್ಟಂಥವರು ಜಪಾನಿ ಜನ. ಆದರೆ ಅವರು ಬಳಸಿರೋದು ಭಾರತದ ಮಹೇಶ್ ಯೋಗಿಗಳ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್. ಹಾಗಾಗಿ ಇವತ್ತು ಎಲ್ಲಿ ಹೋದ್ರಲ್ಲೂ ಕೂಡ ಜನ ಮೆಡಿಟೇಷನ್ಗೆ ಅಷ್ಟು ಮಹತ್ವ ಕೊಡ್ತಾರೆ. ಒಂದು ಸಲ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ನೆಟ್ಟು ಇರಲಿಲ್ಲ, ನನಗೆ ಇದು ಓಪನ್ ಆಗ್ತಾಯಿಲ್ಲ ಕಂಪ್ಯೂಟರ್ದು ಮೇಲು. ಹಾಗೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾಯಿದ್ದೆ. ಪಕ್ಕ ಕೂತ್ಕೊಂಡವಳು ಮೆತ್ತಿಗೆ ನನ್ನ ಕೈ ಹಿಡಿದ್ಬಿಟ್ಟು ಆರ್ ಯು ಮೆಡಿಟೇಟಿಂಗ್ ಅಂತ ಕೇಳಿದ್ರು. ಎಸ್ ಅಂತಂದೆ. ವಿಲ್ ಯು ಟೀಚ್ ಮೀ ಮೆಡಿಟೇಷನ್ ಅಂತ. ಅಂದರೆ ಜನರಿಗೆ ಧ್ಯಾನ ಮಾಡೋದ್ರ ಕಡೆಗೆ ಎಷ್ಟು ಗಮನ ಇದೆ ಅಂತ ಗೊತ್ತಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.